ನೀವೇನಾದರೂ ಮನೆಯಿಂದನೇ ಒಂದು ಸ್ಮಾಲ್ ಅಮೌಂಟಿಂದ ನಾನು ಸೇವಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಅಂತಲೇ ದುಡ್ಡು ಎತ್ತಿಡೋಕ್ಕಾಗ್ತಾ ಇಲ್ಲ ಅಂದರೆ ಈ ಒಂದು ಜಾರ್ ಆ್ಯಪ್ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರ. ಜಾರ್ ಆ್ಯಪ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಆದರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಜಾರ್ ಆ್ಯಪು ಸೇಫ್ ಆಗಿರುತ್ತಾ ನಮ್ಮ ದುಡ್ಡು ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನು ಹೇಗೆ ವರ್ಕ್ ಮಾಡೋದು, ಇದರಲ್ಲಿ ನಾವು ಯಾವ ರೀತಿ ಗೋಲ್ಡ್ನ ಇನ್ವೆಸ್ಟ್ ಮಾಡೋದು ಆ್ಯಂಡ್ ವಿಡ್ರಾ ಮಾಡ್ಕೋಬೇಕಂದ್ರೆ ಯಾವ ರೀತಿ ವಿಡ್ರಾ ಮಾಡ್ಕೋಬೋದು, ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ, ಮೇಕಿಂಗ್ ಚಾರ್ಜಸ್ ಇರುತ್ತಾ, GST ಇರುತ್ತಾ, ಆ್ಯಂಡ್ ಫಿಸಿಕಲ್ ಗೋಲ್ಡ್ ತೊಗೋಬೇಕಾದ್ರೆ ನಮಗೆ ಡೆಲಿವರಿ ಚಾರ್ಜಸ್ ಬೀಳುತ್ತಾ. ಸೊ ಪ್ರತಿಯೊಂದೂ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ ಪ್ರತಿಯೊಂದೂ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಫುಲ್ ನೋಡಿ. ಸೊ ಅದಕ್ಕೂ ಮೀರಿ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಥವಾ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗೋಸ್ಕರ. ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ, ಅದು ಏನೋ ಗೊತ್ತಿಲ್ಲ. ಇನ್ಫಾರ್ಮೇಷನ್ ತಿಳ್ಕೊಂಡಿರ್ತೀರ, ನೋಡಿರ್ತೀರ, ಅಷ್ಟು 10 ನಿಮಿಷ 15 ನಿಮಿಷ ವೀಡಿಯೋ ನೋಡಿದ್ರೆ ಬಟ್ ಒಂದು ಲೈಕ್ ಬಟನ್ ಒತ್ತೋದಿಲ್ಲ, ಅದು ಏನಕ್ಕೋ ಗೊತ್ತಿಲ್ಲ. ಹೋಗಲಿ ಬಿಡಿ. ಇವಾಗ ಜಾರ್ ಆ್ಯಪ್ ಅಂದರೆ ಒಂದು ಡಿಜಿಟಲ್ ಅಪ್ಲಿಕೇಶನ್, ಓಕೆನಾ. ಸೊ ಡಿಜಿಟಲ್ ಅಪ್ಲಿಕೇಶನ್ ಎಲ್ಲರೂ ಇವಾಗ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಈ ಥರ ಒಂದು UPI ಅಕೌಂಟ್ನ ಯೂಸ್ ಮಾಡ್ತಾ ಇರ್ತೀರ. ಸೊ ಅದರಿಂದ ಸ್ವಲ್ಪನೇ ಅಮೌಂಟು ಆಟೋಮೆಟಿಕ್ಕಾಗಿ ಕಟ್ಟಾಗಿ ಸೇವಿಂಗ್ಸ್ ಅಕೌಂಟ್ಗೆ ತಾನಾಗೆ ಹೋಗುತ್ತೆ, ಓಕೆನಾ. ಸೊ ಆ ಥರ ನಾವು ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಥರ ಮಾಡಿ ಆಟೋಮೆಟಿಕ್ಕಾಗಿ ಕಟ್ಟಾಗೋ ಥರ ನಾವು ಸೇವ್ ಮಾಡೋದು ಈ ಒಂದು ಆ್ಯಪಲ್ಲಿ. ಜಾರ್ ಆ್ಯಪ್ ಅವರೇ ನಿಮಗೆ ಆಟೋಮೆಟಿಕ್ಕಾಗಿ ಕಟ್ ಮಾಡ್ಕೋತಾರೆ. ನೀವೇ ಹೋಗಿ ಆ್ಯಪ್ ಓಪನ್ ಮಾಡಿ ಇಷ್ಟು ಕಟ್ಟಬೇಕು ಅಂತ ಏನಿಲ್ಲ, ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಕಟ್ಟಾಗುತ್ತೆ ಸೇವಿಂಗ್. ನೀವು ಎಷ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಆಪ್ಷನ್ ಚಾಯ್ಸ್ ಮಾಡಿರ್ತೀರಲ್ವ, ಅಷ್ಟು ನಿಮಗೆ ಕಟ್ಟಾಗುತ್ತೆ. ನೀವು ಡೈಲಿ ಒಂದು 50 ರೂಪಾಯಿ ಅಥವಾ ತಿಂಗಳಿಗೆ ಒಂದು 50 ರೂಪಾಯಿ, ಒಂದು ವಾರಕ್ಕೆ 50 ರೂಪಾಯಿ ನೀವು ಎಷ್ಟು ಸೆಟ್ ಮಾಡಿರ್ತೀರೋ ಅಷ್ಟು ಆಟೋಮೆಟಿಕಲಿ ಆ್ಯಪಿಂದ ಕಟ್ಟಾಗಿ ಅದು ನಿಮ್ಮ ಒಂದು ಗೋಲ್ಡ್ ಸೇವಿಂಗ್ಗೆ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ, ಓಕೆನಾ. ಅರ್ಥ ಆಯ್ತಾ. ಸೊ ಇದು ಡಿಜಿಟಲ್ ಅಪ್ಲಿಕೇಶನ್ ಜಾರ್ ಆ್ಯಪಲ್ಲಿ, ಇದು ಡಿಜಿಟಲ್ ಗೋಲ್ಡ್ ಸೇವಿಂಗ್ ಆ್ಯಪ್, ಓಕೆನಾ. ಇವಾಗ ಫಿಸಿಕಲ್ ಗೋಲ್ಡ್ ಅಂದರೆ ನೀವು ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಖರೀದಿ ಮಾಡೋದು. ಡಿಜಿಟಲ್ ಅಂದರೆ ಈ ಒಂದು ಪೇಟಿಎಮ್, ಫೋನ್ಪೇ, ಗೂಗಲ್ ಪೇ ಇದರಿಂದ ನಾವು ಡಿಜಿಟಲ್ ಯೂಸ್ ಮಾಡಿಕೊಂಡು ಸೇವ್ ಮಾಡೋದು, ಓಕೆನಾ. ಇನ್ನು ಈ ಒಂದು ಆ್ಯಪು ಸೇಫಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಯಾವ ರೀತಿ ನಾವು ಅಮೌಂಟ್ ವಿಡ್ರಾ ಮಾಡ್ಕೊಳ್ಳೋದು ಅಂತಲೂ ಕೂಡ ಡೌಟ್ ಇರುತ್ತೆ. ಸೊ ಈ ಒಂದು ಆ್ಯಪು ಸೇಫ್ ಆಗಿದೆ, ಯಾವುದೇ ಥರ ಡೌಟ್ ಇಲ್ಲದೇ ನೀವು ಈ ಒಂದು ಆ್ಯಪ್ನ ಯೂಸ್ ಮಾಡ್ಕೋಬೋದು. ಆದರೆ ಒಂದೇ ಒಂದು ರಿಸ್ಕ್ ಇದೆ, ಅದು ಏನಂತ ಹೇಳ್ಬಿಟ್ಟು ಕೊನೆಯಲ್ಲಿ ಹೇಳ್ತೀನಿ, ಓಕೆನಾ. ಸೊ ನೀವು ಜಾರ್ ಆ್ಯಪ್ನ ಯೂಸ್ ಮಾಡೋದು ತುಂಬ ಈಸಿ ಇದೆ, ಯಾವುದೇ ರೀತಿ ಜಾಸ್ತಿ ಏನೂ ಗದ್ದಲ ಇಲ್ಲ, ಆರಾಮ್ಸೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಸೇಫಾಗಿ ಕೂಡ ಇರುತ್ತೆ. RBI ಅಪ್ರೂವಲ್ ಆಗಿ ಇರೋ ಒಂದು ಕಂಪ್ನಿ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಹಂಗಾಗಿ ನೀವು ಯಾವುದೇ ಥರ ಹೆದರೋ ಅವಶ್ಯಕತೆ ಇಲ್ಲ, ನೀವು ಆರಾಮ್ಸೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವಾಗ ಬೇಕಾವಾಗ ನೀವು ದುಡ್ಡು ಕೂಡ ವಿಡ್ರಾ ಮಾಡ್ಕೋಬೋದು. ಇಲ್ಲ ಅಂದರೆ ಗೋಲ್ಡ್ ಬೇಕು ಅಂದರೆ ನಿಮಗೆ ಗೋಲ್ಡ್ ಕೂಡ ನೀವು ಖರೀದಿ ಮಾಡ್ಬೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಇವಾಗ ನೀವು ದುಡ್ಡು ಕಟ್ತಾ ಇರ್ತೀರಲ್ವ, ನಿಮಗೆ ಒಂದು 10,000 ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಆ 10,000 ನಿಮಗೆ ಇವಾಗ ನನಗೆ ದುಡ್ಡಿನ ಅವಶ್ಯಕತೆ ಇದೆ, ನನಗೆ ಇವಾಗ ಬೇಕು ಅಂದರೆ ಆ 10,000 ನೀವು ವಿಡ್ರಾ ಮಾಡ್ಕೋಬೋದು. ಬಟ್ ನೀವು ವಿಡ್ರಾ ಮಾಡ್ಕೊಳ್ಳುವಾಗ ಗೋಲ್ಡ್ ರೇಟ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ನಿಮಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಓಕೆನಾ. ಸೊ ಅರ್ಥ ಆಗ್ತಾಯಿದೆ ಅಂದ್ಕೋತೀನಿ. ಇನ್ ಕೇಸ್ ನಿಮ್ಮ ಒಂದು ದುಡ್ಡು 10,000 ಇದೆ, ಆದರೆ ಅವತ್ತಿನ ಒಂದು ಗೋಲ್ಡ್ ರೇಟ್ ಏನಿರುತ್ತೆ 12,000 ಇರುತ್ತೆ, ಓಕೆನಾ. ಸೊ 12,000 ಇದ್ದರೆ ನಿಮಗೆ 12,000 ಬರುತ್ತೆ, ಅಲ್ಲಿ ನಿಮಗೆ 2,000 ಲಾಭ ಆಗುತ್ತೆ. ಇಲ್ಲ ನೀವು ವಿಡ್ರಾ ಮಾಡ್ಕೊಳ್ಳುವಾಗ ಅದು 8,000 ಆಗಿದೆ ಅಂದರೆ ಗೋಲ್ಡ್ ರೇಟು ನಿಮಗೆ 8,000 ಆಗಿದೆ, 2,000 ಕಡಿಮೆ ಆಗಿದೆ, ಇಳಿದಿದೆ ಗೋಲ್ಡ್ ರೇಟು ಅಂದರೆ ನಿಮಗೆ ಅಲ್ಲಿ 2,000 ಕಟ್ಟಾಗುತ್ತೆ. ಅಂದರೆ ನಿಮಗೆ ಬರೋದು 8,000, ಅಲ್ಲಿ ನಿಮಗೆ 2,000 ಲಾಸ್ ಆಗುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ ನಿಮ್ಮ ಒಂದು ಗೋಲ್ಡ್ ರೇಟ್ ಅಂದರೆ ಇವತ್ತಿನ ಮಾರ್ಕೆಟಲ್ಲಿರೋ ಗೋಲ್ಡ್ ರೇಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ನಿಮ್ಮ ಒಂದು ಲಾಭ ನಷ್ಟ ಎಲ್ಲ ಕೂಡ ಡಿಪೆಂಡ್ ಇರುತ್ತೆ. ಹಾಗಾಗಿ ನೀವು ಲಾಂಗ್ ಟರ್ಮಲ್ಲಿ ಅಂದರೆ ಜಾಸ್ತಿ ದಿನ ಇನ್ವೆಸ್ಟ್ ಮಾಡಿದರೆ ನಿಮಗೆ ಅಲ್ಲಿ ಪ್ರಾಫಿಟ್ ಸಿಗುತ್ತೆ. ನೀವು ಸ್ವಲ್ಪ ದಿನಕ್ಕೆ ನೀವು ತಗೊಂಡ್ರೆ ಅವತ್ತಿನ ಗೋಲ್ಡ್ ರೇಟ್ ಎಷ್ಟಿರುತ್ತೋ ಅಷ್ಟೇ ಅಮೌಂಟು ನಿಮಗೆ ಸಿಗುತ್ತೆ, ಓಕೆನಾ. ಸೊ ಹಾಗಾಗಿ ಇದರಲ್ಲಿ ರಿಸ್ಕ್ ಅಂದರೆ ಇದು ಒಂದೇ,
ಅಂದರೆ ಗೋಲ್ಡ್ ರೇಟ್ ಕಡಿಮೆ ಆದರೆ ನಿಮಗೆ ರಿಸ್ಕ್ ಆಗುತ್ತೆ. ಆವಾಗ ಕಡಿಮೆ ಆದಾಗ ನೀವು ವಿಡ್ರಾ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದು ಜಾಸ್ತಿ ಯಾವಾಗಿರುತ್ತೆ ನೋಡಿ, ಆವಾಗ ಬೇಕಂದರೆ ನೀವು ವಿಡ್ರಾ ಮಾಡ್ಕೋಬೋದು. ಇಲ್ಲ ಅಂದರೆ ಲಾಂಗ್ ಟರ್ಮಲ್ಲಿ ನೀವು ಕಟ್ಟಿದರೆ ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ವಿಡ್ರಾ ಮಾಡ್ಕೊಳ್ಳುವಾಗ ಯಾವಾಗ ನಿಮ್ಮ ಒಂದು ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ನೋಡಿಬಿಟ್ಟು ನೀವು ವಿಡ್ರಾ ಮಾಡ್ಕೋಬೇಕಾಗುತ್ತೆ. ಒಂದನ್ನು ಬಿಟ್ಟು ನಿಮಗೆ ರಿಸ್ಕ್ ಅಂತ ಹೇಳ್ಬಿಟ್ಟು ಏನಿಲ್ಲ. ಜಾರ್ ಆ್ಯಪ್ 100% ವರ್ಕ್ ಆಗುತ್ತೆ ಆ್ಯಂಡ್ ಜೆನ್ಯೂನ್ ಆಗಿದೆ, ಯಾವುದೇ ಥರ ಫೇಕ್ ಆ್ಯಪ್ ಅಂತೂ ಅಲ್ಲ. ಓಕೆನಾ. ಇನ್ನು ವಿಡ್ರಾ ಮಾಡ್ಕೊಳ್ಳೋದು ಗೊತ್ತಾಯಿತು. ವಿಡ್ರಾ ಮಾಡ್ಕೋಬೇಕಂದ್ರೆ ನೀವು ಅಲ್ಲಿ ಸೇಲ್ ಅಂತ ಹೇಳ್ಬಿಟ್ಟು ಗೋಲ್ಡ್ ಸೇಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಅಮೌಂಟ್ ನೀವು ಎಷ್ಟು ಕಟ್ಟಿರ್ತೀರಲ್ವ ಆ ಅಮೌಂಟಾಗೆ ಎಷ್ಟು ಗೋಲ್ಡ್ ಕಲೆಕ್ಟ್ ಆಗಿರುತ್ತೆ ಆ ಗೋಲ್ಡನ್ನ ನೀವು ಸೇಲ್ ಮಾಡಬೇಕಾಗುತ್ತೆ. ಅಲ್ಲಿ ಡಿಜಿಟಲ್ ಆ್ಯಪಲ್ಲಿನೇ ನೀವು ಸೇಲ್ ಮಾಡ್ಬೋದು. ಅದನ್ನು ಸೇಲ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ ನಿಮಗೆ ಅಲ್ಲಿ 1 ರಿಂದ 2 ದಿನದಲ್ಲಿ ನಿಮ್ಮ ಒಂದು ಅಮೌಂಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಆರಾಮ್ಸೆ ನೀವು ಗೋಲ್ಡ್ನ ಅಲ್ಲೇ ಸೇಲ್ ಮಾಡಿ ನಿಮ್ಮ ಒಂದು ಅಮೌಂಟನ್ನ ನೀವು ಪಡ್ಕೋಬೋದು. ಇಲ್ಲ ನಮಗೆ ಗೋಲ್ಡೇ ಬೇಕು, ನಾವು ಗೋಲ್ಡೇ ಪರ್ಚೇಸ್ ಮಾಡ್ತೀವಿ, ಗೋಲ್ಡ್ ಸಲುವಾಗಿಯೇ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಅನ್ನೋದಾದರೆ ನೀವು ನಿಮ್ಮೊಂದು ಅಡ್ರೆಸ್ನ ಕೊಡಬೇಕಾಗುತ್ತೆ. ಪ್ಯಾನ್ ಕಾರ್ಡ್ ಆ್ಯಂಡ್ KYC ಮಾಡಿ ಆಮೇಲೆ KYC ಕೊಡಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತೆ. ಸೊ ನೀವು ಫಿಸಿಕಲ್ ಗೋಲ್ಡ್ ನಿಮಗೆ ಬೇಕಂದರೆ ಓಕೆನಾ ಅದನ್ನು ಕೊಡಬೇಕಾಗುತ್ತೆ. ನಿಮ್ಮ ಮನೆ ಬಾಗಿಲಿಗೆ ಆ ಒಂದು ಗೋಲ್ಡ್ ಕಾಯಿನ್ನ ನಿಮಗೆ ಸಿಗುತ್ತೆ, ಕಳಿಸ್ಕೊಡ್ತಾರೆ ಅವರು. ಆದರೆ ಇಲ್ಲಿ ನೀವು ಫಿಸಿಕಲ್ ಗೋಲ್ಡ್ ತೊಗೋಬೇಕು ಅಂದರೆ ನೀವು ಇಲ್ಲಿ GST ಕಟ್ಟಬೇಕಾಗುತ್ತೆ. ಗೋಲ್ಡ್ ಮೇಲೆ 3% GST ಕಟ್ಟಬೇಕಾಗುತ್ತೆ. ಆ್ಯಂಡ್ ಮೇಕಿಂಗ್ ಚಾರ್ಜಸ್ ನೀವು ಕಾಯಿನ್ ರೀತಿಯಾಗಿ ಬೇಕಾ ಅಥವಾ ಬಾರ್ ರೀತಿಯಾಗಿ ಬೇಕಾ, ಅಂದರೆ ಬಿಸ್ಕೆಟ್ ಥರ ಬೇಕಾ, ಕಾಯಿನಲ್ಲಿ ಬೇಕಾ ಅಂತ ಹೇಳ್ಬಿಟ್ಟು ಅವರು ಕೇಳ್ತಾರೆ. ಸೊ ನೀವು ಯಾವ ಥರ ಹೇಳ್ತೀರಲ್ವ ಅದ್ರ ಮೇಲೆ ನಿಮಗೆ ಮೇಕಿಂಗ್ ಚಾರ್ಜಸ್ ಅನ್ನೋದು ಡಿಪೆಂಡ್ ಇರುತ್ತೆ. ನಿಮಗೆ ಕಾಯಿನು ಬಿಸ್ಕೆಟ್ ಥರ ಬಾರು ಶೇಪಲ್ಲಿ ಬೇಕಂದರೆ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ. ಇನ್ನೂ ಬೇರೆ ಏನಾದರೂ ಡಿಸೈನ್ ಕೊಟ್ಟರೆ ನಿಮಗೆ ಅಲ್ಲಿ ಮೇಕಿಂಗ್ ಚಾರ್ಜಸ್ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆನಾ. ಆ್ಯಂಡ್ 3% GST ಅಂತೂ ಇರುತ್ತೆ. ಸೊ ನೀವು ಫಿಸಿಕಲ್ ಗೋಲ್ಡ್ ತೊಗೋಬೇಕಂದ್ರೆ ಇದನ್ನೆಲ್ಲ ಕೂಡ ಕಟ್ಟಲೇಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಒಂದು 10,000 ಇದೆ ಅಂದ್ಕೊಳ್ಳಿ. ಆ 10,000 ಗೋಲ್ಡ್ಗೆ ಅಲ್ಲಿ ಮೇಕಿಂಗ್ ಚಾರ್ಜಸ್ಸು ಒಂದು 1100 ರಿಂದ 1200ವರೆಗೂ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ. ಆ್ಯಂಡ್ GST ಅಂತ ಹೇಳ್ಬಿಟ್ಟು ಒಂದು 328 ರೂಪಾಯಿ ಏನೋ ಬೀಳುತ್ತೆ. ಸೊ ಇಷ್ಟು ಹತ್ತತ್ರ ಅಷ್ಟು ಬೀಳುತ್ತೆ. ಎಕ್ಸಾಕ್ಟ್ ಅಂತ ಹೇಳ್ತಾ ಇಲ್ಲ, ಆಚೆ ಈಚೆ ಆಗುತ್ತೆ. ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಆ ಥರ ಆಗುತ್ತೆ. ಸೊ ಹಾಗಾಗಿ ಆಮೇಲೆ ನಿಮ್ಮ ಮನೆಗೆ ಆ ಒಂದು ಗೋಲ್ಡ್ ಕಾಯಿನ್ ಕಳಿಸ್ಬೇಕು ಅಂದರೆ ಅವರು ಸ್ವಲ್ಪ ಡೆಲಿವರಿ ಚಾರ್ಜಸ್ಸು ಕೂಡ ಎಷ್ಟಾಗುತ್ತೋ ಅಷ್ಟು ನೀವು ಪೇ ಮಾಡಬೇಕಾಗುತ್ತೆ. ಇದಿಷ್ಟು ಕೂಡ ಕಲೆಕ್ಟ್ ಮಾಡಿ ಈ ಅಮೌಂಟ್ ಕಟ್ಟಿದಾಗ ನಿಮ್ಮೊಂದು ಫಿಸಿಕಲ್ ಗೋಲ್ಡ್ ನಿಮಗೆ ಕೈ ಸೇರುತ್ತೆ. ಓಕೆನಾ. ಈ ಮೇಲ್ಗಡೆ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ, ಈ ಥರ ಕಾಯಿನ್ಸು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನಿಮಗೆ ಗೋಲ್ಡ್ ಬೇಕು ಅಂದರೆ ನೀವು ಇದನ್ನು ತೊಗೊಂಡು ಹೋಗ್ಬಿಟ್ಟು ಸೇಲ್ ಮಾಡಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಗೋಲ್ಡನ್ನ ಮಾಡಿಸ್ಕೋಬೋದು. ಇಲ್ಲ ಅಂದರೆ ಬೆಸ್ಟ್ ಅಂತ ನನಗನ್ಸಿರೋ ಮಟ್ಟಿಗೆ ಬೆಸ್ಟ್ ಅಂದರೆ ನೀವು ಇಲ್ಲೇ ಈ ಒಂದು ಡಿಜಿಟಲ್ ಆ್ಯಪಲ್ಲಿ ನೀವು ಸೇಲ್ ಮಾಡಿ ದುಡ್ಡನ್ನು ವಿಡ್ರಾ ಮಾಡ್ಕೊಂಡು ಆಮೇಲೆ ನೀವು ಬೇರೆ ಕಡೆ ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲೆಲ್ಲ ಮೇಕಿಂಗ್ ಚಾರ್ಜಸ್ಸು ಆಮೇಲೆ ಡೆಲಿವರಿ ಚಾರ್ಜಸ್ಸು ಎಲ್ಲನೂ ಕಟ್ಟಿಬಿಟ್ಟು GST ಇದೆಲ್ಲ ಕಟ್ಟಿ ತೊಗೊಂಡು ಮತ್ತೆ ನೀವು ಏನಾದರೂ ಗೋಲ್ಡ್ ಮಾಡ್ಸೋಕ್ಕೆ ಹೋದಾಗ ಅಲ್ಲಿ ಕೂಡ ಎಕ್ಸ್ಟ್ರಾ ನೀವು ಮೇಕಿಂಗ್ ಚಾರ್ಜಸ್ ಕೊಡಬೇಕಾಗತ್ತೆ, ಮತ್ತು GST ಕೊಡಬೇಕಾಗುತ್ತೆ. ಇದೆಲ್ಲ ಡಬಲ್ ಥರ ಆಗುತ್ತಲ್ವ. ಹಾಗಾಗಿ ಡೈರೆಕ್ಟಾಗಿ ನೀವು ಇಲ್ಲೇ ಸೇಲ್ ಮಾಡಿ ಅದೇ ದುಡ್ಡಿಂದ ನೀವು ಬೇರೆ ಕಡೆ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಓಕೆನಾ. ಸೊ ಇದಕ್ಕೆ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ಏನೂ ಬೇಕಾಗಲ್ಲ. ನೀವು ಅಂದರೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಒಂದು ಜಾರ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ UPI ಅಕೌಂಟ್ ಲಿಂಕ್ ಮಾಡಿ ಆಟೋಮೆಟಿಕ್ ಅಕೌಂಟ್ ದುಡ್ಡು ಕಟ್ಟಾಗೋಗೆ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಇನ್ನು ನೀವು ಫಿಸಿಕಲ್ ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಅಲ್ಲಿ ಪ್ಯಾನ್ ಕಾರ್ಡ್ ಕೊಡಬೇಕಾಗತ್ತೆ. ಸೊ KYC ಬೇಕಾಗುತ್ತೆ ಇಷ್ಟೇ. ಸೊ ಅದನ್ನು ಬಿಟ್ಟರೆ ಬೇರೆ ಥರ ಯಾವುದೇ ಥರ ಡಾಕ್ಯುಮೆಂಟ್ ಬೇಕಾಗಲ್ಲ. ಏನು ರಿಸ್ಕ್ ಅಂತೂ ಇಲ್ಲ. ನೀವು ಸಣ್ಣ ಒಂದು ಅಮೌಂಟಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ನೀವು ಬೆಸ್ಟ್ ಅಂತಲೇ ಹೇಳ್ತೀನಿ. ಇದನ್ನು ಸ್ಟಾರ್ಟ್ ಮಾಡ್ಕೋಬೋದು. ನೀವು ಆರಾಮ್ಸೆ ಈ ಒಂದು ಆ್ಯಪ್ನ ಯೂಸ್ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೂ ಮೀರಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.